ಈಗ ನಾವು ಮಿಲ್ಲಿಗೆ ಬಂದೀನಿ ರೀ. ಇದೇ ಕಟ್ಗೆ ಒಳಗೆ ಈ ಮಾಡಲ್ಗಳು ಮಾಡ್ಬೇಕು. ಇದು ಆದ್ರೆ ನೀವು ಪ್ರಯತ್ನ ಪಟ್ರಂದ್ರೆ ನೀವು ಮಾಡ್ಕೋಬೋದಿದೆ. ಪ್ರತಿಯೊಂದು ಸೈಜ್ ನಾನು ನಿಮ್ಗೆ ಹೇಳ್ತೀನಿ. ಆರ್ಡ್ರ್ ಕೊಟ್ಟಾರಂದ್ರೆ ಇದು ಟ್ರೆಂಡಿಂಗ್ ಇದೆ, ಜಾಸ್ತಿ ನಡೆಯಕ್ಕೆ ಕುಂತಾರ ಇದು. ನಮ್ಗೆ ಇಲ್ಲಿಂತ್ರ 2 ಫೂಟ್ ಬೇಕು ರೀ. ಈಗ ಟೋಟಲ್ ಕೈ ಇಲ್ಲಿಂತ್ರ ಇದು ಕಾಲು ಹಿಡಿತೀವಲ್ಲ, ಇಲ್ಲಿಂತ್ರ ಹಿಡಿದು ಇದು ಕೈ ಇದು ಇಲ್ಲಿ ಮಟ್ಟ ಅಂದ್ರೆ ನಿಮ್ಗೆ 2 ಫೂಟ್ ಬೇಕಾಗ್ತದ್ರಿ ಇದು. ಹಾಗಾಗಿ ಇದು ಕಾಲಿಂದ ವಜಾ 7 ಇಂಚ್ ಇಡೋಣ. 7 ಇಲ್ಲೊಂದು ಪಟ್ಟಿ ಬರ್ತೈತ್ರಿ, ಇದು ಒಂದು. ಇದು ಮೇಲ್ಗಡೆದು 1.5 ಇಂಚ್ ಬರ್ತದೆ. 1.5 2 3 ಇಂಚು. 3 4 ಅವಾಗ ಮಟ್ಟ ನಾನು ಸ್ಕೆಚ್ ಮಾಡ್ಕೊತೀನಿ ರೀ. ಇದು 6 ಇಂಚ್ ಬರ್ತದೆ. ಇದು ಒಳಗೆ ಒಂದು ಪಟ್ಟಿ ಬರ್ತದೆ 1 ಇಂಚಿಂದ. ಇಲ್ಲಿ 1.5 ಇಂಚು, ಇದು 1.5 ಇಂಚು, ಇದು 1.5 ಇಂಚು. ಇದು 4 ಇಂಚಿಂದ ರೌಂಡ್ ಟರ್ನಿಂಗ್ ಹಿಡಿದಿದ್ದೆ. ಕೊಂಡ್ರೆ ಭಾಳ ಚಲೋ. ಪ್ರತಿಯೊಬ್ಬರೂ ಕಲಿಬೇಕು ಅನ್ನಿಸ್ತಾರೆ. ಇದ್ರೊಳಗೆ ಜಾಯಿಂಟ್ ಮೇನ್ ಇರ್ತಾವೆ. ಪ್ರತಿಯೊಂದು ಜಾಯಿಂಟಿಗೂ ನೀವು ಮಹತ್ವ ಕೊಟ್ಟರೆ ಕಲ್ತ್ರಂದ್ರೆ ಯಾರಿಗಾದ್ರೂ ಕಲಿಬೋದು ರೀ. ನೀವು ಮನ್ಯಾಗೂ ಬೇಕಾದ್ರೂ ಮಾಡ್ಕೋಬೋದು. ಅಂಥದ್ದೇನು ದೊಡ್ಡದೇನು ಕೆಲಸ ಇರೋದಿಲ್ಲ. ಮೇನೇನು ಟ್ರೈನಿಂಗ್ ಮಾಡ್ಕೊಳ್ಳೋದು ಅಷ್ಟೇ ಬರ್ತದೆ ರೀ. ಟ್ರೈನಿಂಗ್ ಅಷ್ಟು ಆತಂದ್ರೆ ಬಾಕಿದೆಲ್ಲ ನೀವು ಈ ವಿಡಿಯೋ ಮುಖಾಂತರ ನೀವು ಮಾಡ್ಕೋಬೋದು ರೀ. ಈ ಸೋಫಾ ಸೆಟ್ ನೋಡ್ರಿ. ಹಂಗಾದ್ರೆ ಚಾಲೂ ಮಾಡೋಣ. ಒಂದೊಂದು ಪಟ್ಟಿ ತೊಗೊಂಡೆ ಸ್ಟಾರ್ಟ್ ಮಾಡಿಬಿಡೋಣ. ಇದೆಲ್ಲ ನಾನೀಗ 30 ಇಂಚಿಗೆ ಇಟ್ಟೀನಿ ರೀ. 31 ಇಂಚು ತೊಗೋಬೇಕು. ಒಬ್ಬೊಬ್ರು ಏನಂತಾರೆ ರೀ, ಪ್ಲೇನ್ ಮಾಡಿದ ಮೇಲೆ ಕಟಿಂಗ್ ಮಾಡಂತ ಹೇಳ್ತಾರೆ. ಅದೆಲ್ಲ ತಪ್ಪು ರೀ ಇವು. ಯಾಕಂದ್ರೆ ಒಂದು ಸತಿ ಸೈಜಿಗೆ ನಮ್ಗೆ ಬರಂಗಿಲ್ಲ ಇದು. ಈ ಕಟ್ಗೆ ತಂದಿದ್ದ ಕಾರಣ ಏನಂದ್ರೆ ಮನೆ ಕಟ್ಟಿಸಿ ಓದಿದ್ರಿ ಇವೆಲ್ಲ ನನ್ನ ಕಸ್ಟಮರ್ ಮನೆಯೊಳಗೆ. ಅವರು ಈ ಕಡೆ ಒಗ್ಯಕ್ಕೂ ಆಗಂಗಿಲ್ಲ, ಈ ಕಡೆ ಇಡೋಕ್ಕೂ ಆಗಂಗಿಲ್ಲ ಅಂತ ಹೇಳಿ ಹಂಗೆ ಇಟ್ಕೊಂಡು ಕುಂತಿದ್ರೆ, ಮತ್ತು ನಾನು ಇದು ನೋಡಿ ಕಟ್ಗೆ ನಾನು ತೊಗೊಂಡಿದ್ರಾಗ ಒಂದು ಸೋಫಾ ಸೆಟ್ ಮಾಡಿಕೊಡ್ತೀನಿ ತೊಗೋರಿ ಸರ್ ಅಂತ ಹೇಳಿ ಮಾಡ್ಕೊಡ. ಇದು ನೋಡ್ರಿ, ಕಟ್ಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತೆ ಹೆಂಗೈತೆ ನೋಡ್ರಿ ಕಟ್ಗೆ. ಇದು ಇದ್ರ ಒಳಗೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಎಲ್ಲ ತುಂಬಿ ಕರೆಕ್ಟ್ ಮಾಡ್ಕೋಬೇಕ್ರಿ. ನೋಡ್ರಿ ಇದು ನೋಡ್ರಿ 31 ಇಂಚ್ ಅಂದರೆ 31 ರೀ.
31 ಇಂಚ್ ಇಟ್ಕೊತೀನಿ. ಈಗ ಟೋಟಲ್ ನಂಗೆ ಬರೋದು 30 ಇಂಚ್ ಬೇಕು ನನಗೆ. ನೋಡ್ರಿ ಎಲ್ಲ ಮುಗೀತೆ. ಇದ್ರಾಗೆಲ್ಲ ಕರೆಕ್ಟ್ 4 ಇಂಚ್ ಮಾಡ್ಕೋಬೇಕ್ರಿ. ನಾನೆಲ್ಲ 6 ಇಂಚ್ 7 ಇಂಚ್ ಎಲ್ಲ ಐತಿ ಇದ್ರೊಳಗೆ. ಎಕ್ಸಾಕ್ಟ್ ಸೈಜ್ ಮಾಡ್ಕೊಂಡು ಈಗ ಕ್ಲೀನಿಂಗ್ ಮಾಡ್ಕೊತೀನಿ. ಇದು ವಿಡಿಯೋಗೆ ಮುಂದೆ ಬಿಡ್ಸಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಚಲೋ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ಹೊಸ ಕಲಿಯೋರ್ಗೆ ಬಡಿಗೆತನ ಕಲಿಬೇಕಂದ್ರೆ ಇದಕ್ಕೆ ಸಣ್ಣ ನಿಮ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ. ನಾನು ಪ್ರತಿದಿನಾನು ಈ ವಿಡಿಯೋ ಬಗ್ಗೆ ಎಷ್ಟು ದಿನ ಹೋಗ್ತಿದೆ, ಏನಾಗ್ತಿದೆ ಅಂತ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಪ್ರತಿಯೊಂದು ಮಿಸ್ ಮಾಡ್ದೆ ನೋಡ್ರಿ. ಇದನ್ನು ನೋಡಿದ್ರೆ ವಿಡಿಯೋ ನೀವು ಮಾಡ್ಕೋಬಹುದು. ಈಗ ನೋಡಿ ಎಲ್ಲ ಕ್ಲೀನ್ ಟ್ರೈನಿಂಗ್ ಆಗಿದೆ. ಈಗೇನಿಲ್ಲ ಈಗ ಈಗ ಪ್ರತಿಯೊಂದು ಬಟ್ಟೆಗಳೊಳಗೆ 30 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡೋ ಮುಂದೆ ಲಕ್ಷ್ಯ ಏನಿರ್ಬೇಕಂದ್ರೆ ಎಕ್ಸಾಕ್ಟ್ ಇರಬೇಕು. ಇಂಥ ಮಟಲ್ಗೆ ಒಂದು ತೊಗೊಂಡ್ಬಿಟ್ರ ಅಂದ್ರೆ ನಿಮ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳೋದು ಭಾಳ ಈಸಿ ಆಗ್ತದೆ. ಈಗ ಫಸ್ಟ್ ಪಟ್ಟಿ ಏನು ಮಾಡಿರ್ತೀವಲ್ಲ ಅದಕ್ಕೆ ಮಾರ್ಕಿಂಗ್ ಯಾವಾಗೂ ಇರಬೇಕು. ಅದೇ ಕಂಟಿನ್ಯೂ ಮಾಡಬೇಕು. ಯಾಕಂದ್ರೆ ಪಟ್ಟಿ ಚೇಂಜ್ ಮಾಡ್ದಂಗೆ ಸ್ವಲ್ಪ ಕಡಿಮೆ ಜಾಸ್ತಿ ಆಗ್ತದೆ. ಇದು ಸ್ವಲ್ಪ ಮಂದಿಗೆ ಈ ಕೆಲಸ ಗೊತ್ತಿರ್ತದೆ, ಅವ್ರಿಗೇನು ಹೇಳುವಂಗಿಲ್ಲ. ಸ್ವಲ್ಪ ಮಂದಿಗೆ ಗೊತ್ತಿಲ್ಲದವ್ರಿಗೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಜಾಸ್ತಿ ಪಟ್ಟಿ ತೊಗೊಳಕ್ಕೂ ಹೋಗ್ಬಾರ್ದು. 3 ಅಥವಾ 4 ಪಟ್ಟಿ ತೊಗೊಂಡ್ರೆ ಭಾಳ ಚಲೋ.
ಯಾವುದು ಕಟ್ಕಿ ವೇಸ್ಟೇಜ್ ಇರೋಂಗಿಲ್ಲ. ನೀವು ಅದ್ರೊಳಗೆ ಏನು ಬೇಕಾದರೂ ಮಾಡ್ಕೋಬಹುದು. ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ಇದೇನು ನಮ್ಗೆ ಯೂಸ್ ಇಲ್ಲ ಅಂತ. ಕಟ್ಕಿ ಎಲ್ಲದಕ್ಕೂ ಯೂಸ್ ಆಗ್ತೈತ್ರಿ, ಒಂದು ಸಣ್ಣ ಪೀಸ್ ಇದ್ರೂ ಯೂಸ್ ಆಗ್ತೈತೆ. ಅದು ಎಲ್ಲಿ ಯೂಸ್ ಮಾಡಬೇಕು ಆ ಕಟ್ಕಿ ಒಳಗೆ ಅಂದ್ರೆ ನಿಮ್ಗೆ ಒಂದು ಕಾರ್ಪೆಂಟ್ರ್ ಕೇರಿ ಇದೆ, ಕರೆದು ನೀವು ಅವ್ರ ಕಡೆ ಐಡಿಯಾ ತಿಳ್ಕೊಬೋದು ರೀ. ವೆಸ್ಟೇಜ್ ಕಟ್ಕಿ ಒಳಗೆ ಏನು ಮಾಡ್ಕೋಬೋದು ಅಂತ. ಮತ್ತು ಅದಕ್ಕೆ 2-3 ಆಪ್ಷನು ಇರ್ತಾವೆ. ಇದು ಆಗ್ತಿತ್ತು ಅಂತ ಇರಂಗಿಲ್ಲ ರೀ, ಬೇರೆ ಬೇರೆನೂ ಇರ್ತಾವೆ, ನೋಡಿ ಮಾಡ್ಕೋಬೋದು ರೀ. ಈಗ ನೋಡ್ರಿ ಕಟ್ಗಿನೂ ಫಿನಿಶಿಂಗ್ ಐತಿ. ಈಗ ಇನ್ನೂ ಫಿನಿಶಿಂಗ್ ತೊಗೊಂಡು ಬರ್ಬೇಕು. ಇದಕ್ಕೆ ಮುಂದಿನ ವಿಡಿಯೋದಾಗ ನಿಮಗೆಲ್ಲ ಹೇಳ್ತೀನಿ, ಅದು ಪೂರ್ತಿ ರೆಡಿಯಾಗಿ ಪ್ರತಿದಿನ ನಿಮ್ಗೆ ವಿಡಿಯೋ ಅಪ್ಡೇಟ್ ಕೊಡ್ತೀನಿ ನಾನು. ನೋಡ್ರಿ ಎಷ್ಟು ದಿನ ಹೋಗ್ತದೆ ಅಂತ ನಿಮಗೂ ಒಂದು ಐಡಿಯಾ ಸಿಗ್ತದೆ. ಇದು ನೋಡ್ರಿ 15 ಇಂಚಿಗೆ ಸೆಂಟ್ರ್ ಮಾರ್ಕಿಂಗ್ ಮಾಡ್ಕೋಬೇಕು. ಈಗ ನನ್ನ ಕಡೆ ಇರೋದು 3 ಇಂಚಿಂದ ಪಟ್ಟಿಗಳಿದಾವೆ. ಅದಕ್ಕೆ ನಾವು 2.5 ಇಂಚ್ ಇಟ್ಕೋಬೇಕಾಗ್ತದೆ. ಮಾಡಿದ್ರೆ ಎಲ್ಲ ಈಸಿನೇ, ನೀವು ಟಫ್ ಮಾಡ್ಕೋಬೇಕಂತ ಹೋಗ್ಬೇಡ್ರಿ. ನೋಡ್ರಿ ಇದು ಪಟ್ಟಿ, ಸೆಂಟ್ರ್ ಪಟ್ಟಿ ಯಾವಾಗಿದ್ರೂ ಉದ್ದಿಗೆ ಜಾಸ್ತಿ ಇದ್ರೆ ಸೆಂಟ್ರ್ ಪಟ್ಟಿ ಹಾಕೋಬೋದು. ಇದ್ರೊಳಗೆ ನೀವು ಎಷ್ಟು ಪಟ್ಟಿ ಕುಂದಿರ್ಸ್ಕೊಂತೀರ ಅದು ನಿಮ್ಮಲ್ಲಿ ಗೊತ್ತಿತ್ತು. ಇನ್ನೊಂದು, ಇದು ಸೈಡ್ನಲ್ಲಿ ನಾವು ಮೊದಲು ಈ ಪಟ್ಟಿ ವಜಾ ತೆಗಿಬೇಕು, ಯಾಕಂದರೆ ಫಿಟ್ಟಿಂಗ್ ಮಾಡ್ತಿದ್ದೆ. ನೆಕ್ಸ್ಟ್ ಟೈಮ್ ನಿಮ್ಗೆ ಗೊತ್ತಾಗ್ತದೆ ನಾನು ಇದು ಎದಕ್ಕೆ ಮಾರ್ಕಿಂಗ್ ಮಾಡಿದೆ ಅಂತ. ನಿಮ್ಮ ಕಡೆ 1 ಇಂಚ್ ಇದ್ರೂ ನೀವು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನೀವು ಕುಂದಿರಿಸ್ಕೊಳಕ್ಕೆ ಬರ್ತದೆ. ಇಷ್ಟೇ ಬೇಕಂತ ಏನು ಇರೋಂಗಿಲ್ಲ. ಸೈಜಿಗೆ ಬಂತೆ 2.5 ಬಂತು, ಸ್ವಲ್ಪ ಕಡಿಮೆ ಜಾಸ್ತಿ ಆಗಿದೆ. ಅದು ಅಡ್ಜಸ್ಟ್ ಮಾಡ್ಕೋಬೇಕು ಪ್ರತಿಯೊಂದರದಾಗೂ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮಾಡಲ್ದಾಗ ಡಿಸೈನ್ ಮ್ಯಾಗ ಚಲೋ ಕಾಣಂಗಿಲ್ಲ. ಏನು ಡಿಸೈನ್ ಇರ್ತೈತಿ ಇದ್ರೊಳಗೆ. ಇದು ನೋಡಿ, ಎಸ್ ಆಯ್ತು. ಇದು ನೀವು ಏನು ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಿ ಅದಕ್ಕೆ ಕಂಟಿನ್ಯೂ ಹಿಂಗೆ ಉಲ್ಟಾ ಇಟ್ಟು ಮಾರ್ಕಿಂಗ್ ಮಾಡ್ಕೋಬೇಕು. ಭಾಳ ಈಸಿ ಐತಿ ಕಲಿಯೋದು, ಮಾಡೋದೇನು ಭಾಳ ಈಸಿ. ಆದರೆ ಎಲ್ಲರೂ ಇದು ವಿಡಿಯೋದಾಗೆ ಹೇಳೋಂಗಿಲ್ಲ, ನಾನು ಹೇಳಾಕೊಂತೀನಿ. ಪೂರ್ತಿ ವಿಡಿಯೋ ನೋಡ್ರಿ, ಅಂದ್ರೆ ಎಷ್ಟು ದಿನ ಹೋಗ್ತದೆ, ಏನು ಕೆಲಸ ಇರ್ತದೆ ಅಂದ್ರೆ ನಿಮಗೂ ಸ್ವಲ್ಪ ಐಡಿಯಾ ಸಿಗ್ತದೆ. ಇದು ಮಾರ್ಕಿಂಗ್ ಈಗ ಉಲ್ಟಾ ಹೊಡ್ಕೊಡೋದು, ತಿರುಗಿಸ್ಬೇಕು. ಅಂದರೆ 2 ಕಡೆ ಅದೇ ಲೆವೆಲ್ದಾಗ ನಿಮ್ಗೆ ಮಾರ್ಕಿಂಗ್ ಆಗ್ತದೆ.
ಇದು ನೋಡ್ರಿ ನಮ್ದು ಪೂರ್ತಿ ರೆಡಿ ಆತ. ಇದು ಗ್ಯಾಪ್ ಇಳ್ತೈತಿ, ಇಲ್ಲೇ ಪಟ್ಟಿ ಕುಂದಿರ್ತೈತಿ ನಿಮ್ದು. ಇದು ಪಟ್ಟಿ ಕುಂದಿರ್ತದೆ, ಇಲ್ಲೂ ಪಟ್ಟಿ ಕುಂದಿರ್ತೈತೆ, ಇಲ್ಲೂ ಇಲ್ಲೂ ಇಲ್ಲ. ಈಗ ಟೋಟಲ್ ನಿಮ್ಗೆ ಪಟ್ಟಿ ಕುಂದಿರೋ ಜಾಗ ಅಂದ್ರೆ 1 2 3 4 5 ಪಟ್ಟಿ ನಿಮ್ಗೆ 2.5 ಇಂಚಿನ ಕುಂದಿರ್ತೈತಿ. ಭಾಳ ಈಸಿ ಮೆಥಡ್ ಮಾಡ್ಕೊಳಕ್ಕೆ ಏನಾಗೋದಿಲ್ಲ, ನೀವು ಮನೆಯಾಗ ಮಾಡ್ಕೋಬೋದು. ನಾನು ಮಷೀನ್ ಭಾಳ ಯೂಸ್ ಮಾಡಾಕೊಂತಿಲ್ರಿ, ಇದಕ್ಕೆ ಎಲ್ಲ ಮ್ಯಾನ್ಯುವಲ್ ಕೈಯಲ್ಲೇ ಮಾಡ್ತೀನಿ. ಮಷೀನ್ ಯೂಸ್ ಆತಂದ್ರೆ ನಿಮ್ಗೆ ಒಬ್ಬರ ಮನೆಯಲ್ಲಿ ಮಷೀನ್ ಇರ್ತದೆ, ಒಬ್ಬರ ಮನೆಯಾಗ ಮಷೀನ್ ಇರೋದಿಲ್ಲ, ಸ್ವಲ್ಪ ಮಾಡೋದಕ್ಕೂ ಪ್ರಾಬ್ಲಮ್ ಆಗ್ತದೆ. ಇದು ಮಿನಿಮಮ್ ಒಂದು ಸೋಫಾ ರೆಡಿ ಆಗ್ಬೇಕಂದ್ರೆ ಎಲ್ಲರೂ ಹೇಳ್ತಾರೆ 2 ದಿನದಾಗ ಆಗ್ತದೆ, 3 ದಿನದಾಗ ಆಗ್ತದೆ, ಇವತ್ತೊಂದು ಸಂಜೆ ಮಟ್ಟ ಅಂದ್ರೆ ಮುಗಿದು ಹೋಗ್ತದೆ. ಮುಗಿತೈತ್ರಿ, ಆದ್ರೆ ಫಿನಿಶಿಂಗ್ ಸಿಗೋದಿಲ್ಲ. ಯಾಕಂದ್ರೆ ಈಗ ಕಟ್ಕಿದಾರ ನೀವು ನೋಡಿರಿ, ಇಂಥ ಕಟ್ಕಿದಾಗ ನಾವು ಮಾಡಾಕೊಂತೀವಂತ. ಫಿನಿಶಿಂಗ್ ಬೇಕಂದ್ರೆ ಮಿನಿಮಮ್ ಒಂದು 4 ದಿನ 5 ದಿನಾರ ಬೇಕು. ಈಗ ಒಬ್ಬೊಬ್ಬರು ತಮ್ಮ ಅನುಕೂಲ ಆದಾಗ ಮಾಡೋರು ಇದ್ದಾರೆ, ಆ ಲೆಕ್ಕದಲ್ಲಿ ನೀವು ಮಾಡ್ಕೋಬೋದು. ಸ್ವಲ್ಪ ಎಲ್ಲಾನು ಪ್ಯಾಟರ್ನ್ ನೋಡಿದ್ದ ಪ್ಯಾಟರ್ನ್ ಹಾಗೆ ಆಗ್ಬೇಕಂತ ಇರಂಗಿಲ್ರಿ, ಸ್ವಲ್ಪ ಹೆಚ್ಚು ಕಡಿಮೆನೂ ಆಗ್ತಾವ. ಯಾಕಂದ್ರೆ ನಮ್ಮ ಕಡೆ ಯಾವ ಪಟ್ಟಿ ಇರ್ತಾವ ಅದ್ರಾಗೂ ನಾವು ಅಡ್ಜಸ್ಟ್ ಮಾಡ್ಬೇಕು. ಪ್ರತಿಯೊಂದು ಸೋಫಾ ಸೆಟ್ 2.5 ಫೂಟ್ ಇರುತ್ತದೆ, 30 ಇಂಚ್. ಸ್ವಲ್ಪ ಮಂದಿಗೆ ತಿಳಿಯೋದಿಲ್ಲ, ಅದಕ್ಕೆ ಇಂಚ್ ಪ್ರಕಾರ ನಾನು ಹೇಳಾಕೊಂತೀನಿ. ನೀವು ಈಸಿ ಮೆಥಡ್ನಲ್ಲೇ ಮಾಡ್ಕೋಬೋದು. ಈಗ ಒಂದೊಂದು ಪಟ್ಟಿಗೆ ನಾನು ರೆಡಿ ಮಾಡ್ತೀನಿ. ಅದೇ ರೀತಿ ಮೊದಲು ನಾವು ಏನು ಮಾರ್ಕಿಂಗ್ ಮಾಡ್ಕೊಂಡಿವಲ್ಲ ಅದಕ್ಕೆ ಸ್ಟ್ರೇಟ್ ಇಟ್ಕೊಂಡೆ ನೀವು ಮಾರ್ಕಿಂಗ್ ಮಾಡ್ಕೊಂಡು ಹೋಗ್ರಿ. ಎಲ್ಲದಕ್ಕೂ ಒಂದೇ ಆಗ್ತದೆ, ಹೆಚ್ಚು ಕಡಿಮೆ ಮಾಡ್ಕೋಬೇಡ್ರಿ. ಇದು ಕತ್ ಅಂತಾರ್ರಿ. ಇದು ಸೈಜಿಗೆ ನಿಮ್ಗೆ ಮಾಡ್ಕೋಬೇಕಾಗ್ತದೆ, ಹೋಳ್ಗಿಲ್ ಹೋಗ್ಕೋಬೇಕಂದ್ರೆ. ಇದು ಬೇರೆದೈತ್ರಿ. ಇದು ಭಾಳ ಹಳೇದ್ರಿ ನನ್ನ ಕಡೆ ಇರೋದು. ಇದಾಗ ಹೊಸ ಹಿಂಗೆ ಇನ್ನೊಂದು ಮಾಡಬೇಕಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಾಗ ಇದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ. ಇದಕ್ಕೆ ಕತ್ ಅಂತಾರೆ ರೀ. ಇದಕ್ಕೆ ಮಳೆ ಬರ್ತಿರ್ತೀವಿ, ಒಂದು ಗೇಜ್ ಇರ್ತೈತೆ. ಈಗ ಕಾರ್ಪೆಂಟ್ರ್ಗಳಿಗೆ ಇವೆಲ್ಲ ಗೊತ್ತಿರ್ತದೆ, ಗೊತ್ತು.
ಇದನ್ನ ಮಾರ್ಕಿಂಗ್ ಮಾಡ್ಬೋದು ಈ ಥರ. ಅಂದರೆ ಈಗ ಹಿಂಗೆ ಮಾಡಿದ್ರೆ ಅಂದ್ರೆ ಇಲ್ಲಿ ಬರ್ಬೇಕು ಈಗ ಮಾರ್ಕಿಂಗ್ ಅದು ಈ ಸೈಡ್. ಈಗ ಮಾಡಿದ್ವಿ ಈ ಕಡೆ, ಈಗ ಈ ಸೈಡ್ ಮಾಡ್ಕೋಬೇಕು. ಎರಡು ಪಟ್ಟಿ ಉಲ್ಟಾ ಮಾಡಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಪ್ರತಿಯೊಂದೂ ನೀವು ನೋಡ್ರಿ, ವಿಡಿಯೋ ಮುಂದುವರ್ಸಿದ್ರಂದ್ರೆ ನಿಮ್ಗೆ ನಾನು ಏನು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗಿಲ್ಲ. ನೀವು ಮಾಡಬೇಕಪ್ಪ ಅಂತ ಹೇಳಿದ್ರು ಇದು ಒಂದು ಕಲ್ತು ಸಾಕು, ಬೇರೆದೆಲ್ಲ ನಿಮ್ಗೆ ಮಾಡೋಕೆ ಈಜಿ ಆಗ್ತದೆ. ಮಾರ್ಕಿಂಗ್ ಹೆಂಗೆ ಮಾಡಬೇಕು, ಕಟಿಂಗ್ ಹೆಂಗೆ ಮಾಡಬೇಕು ಎಲ್ಲನೂ ಪ್ರತಿಯೊಂದು ಗೊತ್ತಾಗ್ತದೆ. ಪೂರ್ತಿ ವಿಡಿಯೋ ನೋಡಿರಿ. ಈಗ ಎಲ್ಲದಕ್ಕೂ ಈಗ ಮಾರ್ಕಿಂಗ್ ಕಂಟಿನ್ಯೂ ಮಾಡ್ಕೊತೀವಿ. ನಿಮ್ಮ ಕಡೆ ಯಾವುದು ಕ್ಲಿಯರ್ ಕಾಣ್ತಿತ್ತಲ್ಲ, ಕ್ಲಿಯರ್ ಕಾಣ್ತಿತ್ತಲ್ಲ ಅದಕ್ಕಷ್ಟೇ ನೀವು ಮಾರ್ಕಿಂಗ್ ಮಾಡ್ಕೊಂಡು ಹೋಗ್ರಿ. ಯಾಕಂದರೆ ಹೆಚ್ಚು ಕಡಿಮೆ ಇರ್ತಾವೆ, ಒಂದು ಸತಿ ಕೆಳಗಡೆ ಮೇಲ್ಗಡೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ಹಿಂಗೆ ಪಟ್ಟಿಗಳು ಹೊಳ್ಳಿ ಸಿಕ್ಕಿದ್ರೆ ಈಗ ಹಿಂಗೆ ಕ್ರ್ಯಾಕ್ ಬಂದಿರ್ತಾವೆ. ಈ ಕ್ರ್ಯಾಕ್ ನಿಮ್ಗೆ ಯೂಸ್ ಆಗೋದಿಲ್ಲ, ಹೋಲಿ ಕಡೆ ಬರ್ಬೇಕಾಗ್ತದೆ. ಪ್ರತಿಯೊಂದಕ್ಕೂ ನೀವು ಮಾರ್ಕಿಂಗ್ ಮಾಡ್ಕೊಂಡ್ರೆ ಭಾಳ ಚಲೋ ರೀ. ಈಗ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ಈ ಕಡೆ ಹೋಲ್ ಹಾಕ್ಬಿಡ್ತಾರೆ. ಇದು ಹೋಲ್ ಹಾಕೋದಲ್ಲ, ಇಲ್ಲಿ ಹೋಲ್ ಬರ್ತೈತಿ. ಇವಕ್ಕೆಲ್ಲ ನೀವು ನೋಡಿರಿ, ಇದು ಹೋಲ್ ಬರೋದಿಲ್ಲ, ಇಲ್ಲಿ ಹೋಲ್ ಬರ್ತೈತಿ. ಹಿಂಗೆ ಹೋಲ್ ಮಾಡ್ಕೋಬೇಕು ನೋಡಿ. ಈಗ ನನಗೆ ಗೊತ್ತೈತಿ, ಹಾಗಾಗಿ ನಾನು ಈಸಿ ಒಳಗೆ ನಾನು ಮಾಡ್ಕೊತೀನಿ. ಆದರೂ ನಿಮ್ಗೆ ಸಣ್ಣ ಸಣ್ಣ ವಿಷಯನ ತಿಳಿಸ್ಕೊಡ್ತೀನಿ ನಾನು. ಈ ಟೈಪ್ ಆಗ್ತೈತಿ. ನೋಡ್ರಿ, ಇಲ್ಲಿ ಹೋಲ್ ಬಂತು. ಈಗ ನಮ್ಮ ಡ್ಯಾಮೇಜ್ ಇರೋದು ಹಿಂದೆ ಹೋತು, ಇದು ಮುಂದ್ಗಡೆ ಹೋಲ್ ಬಂತು.